ನಮಸ್ತೆ. ವಿಷಯ ಯಾವ ರೋಗಕ್ಕೆ ಯಾವ ಹಣ್ಣು. ಲೇಖಕರು ಧನ್ವಂತರಿ. 17ನೇದು ಸಪೋಟ. ಈ ಹಣ್ಣಿನ ವೈಜ್ಞಾನಿಕ ಹೆಸರು ಅಕ್ರಸ್ ಸಪೋಟ ಎಂದೇ ಆಗಿದೆ. ಸಪೋಟೇಸಿ ಎಂಬ ಸಸ್ಯವರ್ಗದ ಕುಟುಂಬಕ್ಕೆ ಸೇರಿದುದಾಗಿದೆ. ಇಂಗ್ಲಿಷ್ನಲ್ಲಿ ಸಾಫೋಡಿಲ್ಲಮ್ ಫ್ರೂಮ್, ಗೀಸ್ಬೆರ್ರಿ, ಟ್ರಿಪೊಟಾಟೊ ಮೊದಲಾದ ಹೆಸರುಗಳಿದ್ದರೆ ಸಪೋಟ ಎಂಬ ಹೆಸರೇ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರೂಢಿಯಲ್ಲಿದೆ. ಇದರ ತವರೂರು ದಕ್ಷಿಣ ಅಮೇರಿಕ. ಹದವಾಗಿ ಮಾಗಿದಾಗ ಸೇವಿಸಲು ತುಂಬ ರುಚಿ ಹಾಗೂ ರಸಭರಿತ. ಇದನ್ನು ಭಾರತಕ್ಕೆ ತಂದವರು ಪೋರ್ಚುಗೀಸರೇ. ಅತಿಯಾಗಿ ಮಾಗಿದಾಗ ತಿನ್ನಲು ಅಷ್ಟೊಂದು ರುಚಿ ಇರದು. ಹುಳಿ ವಾಸನೆಯೂ ಆ ಸಮಯದಲ್ಲಿ ಬರುತ್ತಿರುತ್ತದೆ. ಪ್ರತಿ 100 ಗ್ರಾಂನಷ್ಟು ಹಣ್ಣಿನ ತಿರುಳನ್ನು ವೈಜ್ಞಾನಿಕ ಸಂಶೋಧನೆಗಳಿಗೆ ಒಳಪಡಿಸಿದಾಗ ಪೋಷಕಾಂಶಗಳ ಪ್ರಮಾಣ ಕೆಳಕಂಡಂತಿರುತ್ತದೆ. ಸಸಾರಜನಕ ಅಂದರೆ ಪ್ರೋಟೀನ್ 1.7 ಗ್ರಾಂ, ಶರ್ಕರ ಪಿಷ್ಟ ಅಂದರೆ ಕಾರ್ಬೋಹೈಡ್ರೇಟ್ 21.4 ಮಿಲಿಗ್ರಾಂ, ರಂಜಕ ಅಂದರೆ ಫಾಸ್ಫರಸ್ 28 ಮಿಲಿಗ್ರಾಂ, ಮೆಗ್ನೀಷಿಯಂ 26 ಮಿಲಿಗ್ರಾಂ, ಪೊಟ್ಯಾಷಿಯಂ 269 ಮಿಲಿಗ್ರಾಂ, ಕೊಬ್ಬು ಅಂದರೆ ಮೇದಸ್ಸು 1.1 ಗ್ರಾಂ, ಕ್ಯಾಲ್ಶಿಯಂ ಅಂದರೆ ಸುಣ್ಣ 28 ಮಿಲಿಗ್ರಾಂ, ಕಬ್ಬಿಣ 2 ಮಿಲಿಗ್ರಾಂ, ಸೋಡಿಯಂ 5.9 ಮಿಲಿಗ್ರಾಂ, ತಾಮ್ರ 0.36 ಮಿಲಿಗ್ರಾಂ, ಗಂಧಕ 17 ಮಿಲಿಗ್ರಾಂ, ಥಯಾಮಿನ್ ಅಂದರೆ B1 ವಿಟಮಿನ್ B1 0.02 ಮಿಲಿಗ್ರಾಂ, ನಯಸಿನ್ 0.2 ಮಿಲಿಗ್ರಾಂ, ಕೆರೋಟಿನ್ 97 ಮೈಕ್ರೋಗ್ರಾಂ, ರೆಬೋಫ್ಲಾವಿನ್ ಅಂದರೆ ವಿಟಮಿನ್ B2 6 ಮಿಲಿಗ್ರಾಂ, ಸಿ ವಿಟಮಿನ್ 6 ಮಿಲಿಗ್ರಾಂ. ಔಷಧೀಯ ರೂಪದಲ್ಲಿ ಮೊದಲನೆಯದು, ಹೆಚ್ಚು ಬೇದಿ ಆದಾಗ ದೋರೆಹಣ್ಣನ್ನು ಸಿಪ್ಪೆ ಸಹಿತ ತೊಳೆದು ತಿನ್ನುವುದರಿಂದ ಬೇದಿ ಕಡಿಮೆ ಆಗುವುದು. ಎರಡನೆಯದು, ದಿನವೂ 1-2 ಹಣ್ಣುಗಳನ್ನು ಊಟ ಆದ ನಂತರ ಸೇವಿಸುವುದರಿಂದ ನರಗಳಿಗೆ ತುಂಬ ಶಕ್ತಿ ಬರುವುದು. ಮೂರನೆಯದು, ರಕ್ತಹೀನತೆ ಉಳ್ಳವರು ಈ ಹಣ್ಣನ್ನು ನಿರ್ದಿಷ್ಟ ರೀತಿಯಲ್ಲಿ ದಿನವೂ ಸೇವಿಸುತ್ತಿರುವ ರೂಢಿಯನ್ನು ಬೆಳೆಸಿಕೊಳ್ಳಬೇಕು. ನಮಸ್ತೆ, ಧನ್ಯವಾದಗಳು.